ನಾನು ಇದನ್ನು ನೆನ್ನೆ ಗಮನಿಸ್ದಂಗೆ ಇವರು ಕೇಂದ್ರ ಸರ್ಕಾರ ಯಾವ ರೀತಿ ಅವರು ಸರ್ವಾಧಿಕಾರಿ ಧೋರಣೆನ ತೋರಿಸಿದ್ದಾರೆ ಅಂತ ಒಂದು ಉದಾಹರಣೆ ಇದರಲ್ಲೇ ಗೊತ್ತಾಯ್ತಾ ಇದೆ. ಇವರು 15 ವರ್ಷ ಆಯಿತು ಬಂದು. ಇವ್ರು ಬಂದಂಥ ಇವರು ಏನು ಹೇಳಿದರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಕಪ್ಪು ಹಣ ತರ್ತೀವಿ ಅಂತ ಹೇಳಿದರು. ಆಮೇಲೆ ಬೇರೆ ಬೇರೆ ಯಾವುದ್ಯಾವುದೋ ಆಶ್ವಾಸನೆ ಹೇಳ್ಕೊಟ್ಟಿದ್ರು. ಯಾವುದೂ ನಮಗೆ ವಿದ್ಯಾರ್ಥಿಗಳ ಪರವಾಗಿ, ಯುವ ಜನತೆಯ ಪರವಾಗಿ ಯಾವುದನ್ನು ಅವರು ಇಲ್ಲಿವರೆಗೂ ಪೂರೈಸಿಕೊಟ್ಟಿಲ್ಲ. ಈಗ ನೀಟ್ ಹಗರಣ ಆಗಿ ಪಾಪ 21 ಜನ ಮಕ್ಕಳು ತುಂಬ ಡಿಪ್ರೆಷನ್ಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಸೋನಮ್ ವಾಂಗ್ಚುಕ್ ಅವರು 22-23 ದಿನದಿಂದ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು, ಅವ್ರನ್ನ ಬಲವಂತವಾಗಿ ಎಳ್ಕೊಂಡೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋ ಅವಶ್ಯಕತೆ ಏನಿತ್ತು. ಇವರು ಬಂದು ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರು ಇದು ಮಾಡ್ಬೋದಾಗಿತ್ತು. ಅವ್ರು ಏನು ಕಷ್ಟ ಇದೆ ಬಂದು ಕೇಳ್ಬೋದು. ಒಬ್ಬರು ಬರಲಿಲ್ಲ. ಇದನ್ನು ಇವರು ಹೇಳಿದರು, 20ನೇ ತಾರೀಕುವರೆಗೆ ನೀವು ಬರಲಿಲ್ಲ ಅಂತಂದರೆ ನಾವು ಸಂಸತ್ತು ಮುತ್ತಿಗೆ ಹಾಕ್ತೀವಿ ಅಂತ. ಅದನ್ನಾರು ಗಮನದಲ್ಲಿ ಇಟ್ಕೊಂಡು ಇವರು ಬರ್ಬೋದಾಗಿತ್ತು. ಆದರೂ ಅಲ್ಲೂ ಬರಲಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ತಮ್ಮ ಒಂದು ಏನು ಕಟ್ಟೆ ಒಡೆದು ಅವರು ಸಂಸತ್ತು ಮುತ್ತಿಗೆ ಹಾಕ್ತೀನಿ ಅಂತ ಹೋಗಿದ್ದರು. ಆದರೆ ಅಲ್ಲಿ ನಡೆದಂಥ ಒಂದು ಘಟನೆಗಳು, ಲಾಠಿ ಚಾರ್ಜು, ಇದು ಎಲ್ಲ ಭಾರಿ ಅಮಾನವೀಯ ಘಟನೆಗಳು. ಅಲ್ಲಿ ಆಮೇಲೆ ನೋಡ್ದಂಗೆ ಸುಮಾರು ಜನ ವಿದ್ಯಾರ್ಥಿಗಳು ನಮಗೆ ಗೊತ್ತಿರೋಂಗೆ ಎಲ್ಲೋ ಮೇ ಬಿ ಎಲ್ಲ ವೇಷ ಧರಿಸಿ ಬಂದಿದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಅದೇನು ನಿಜನೋ ಸುಳ್ಳು ಅನ್ನೋದು. ಬಟ್ ನಾವು ನೋಡ್ತಿದ್ರೆ ಆ ಥರ ಪೊಲೀಸ್ನವ್ರು ಆ ಥರ ಹೊಡೆಯಲ್ಲ, ಅಷ್ಟು ಲಾಠಿ ಚಾರ್ಜ್ ಮಾಡಲ್ಲ. ರಕ್ತ ಮರೆ ಮಟ್ಟಿಗೆ ಯಾರು ಹೊಡೆಯಲ್ಲ, ಯಾರೂ ಹೇಳೋದು ಇಲ್ಲ ಹಂಗೆ ರಕ್ತ ಬರೋ ಮಟ್ಟಿಗೆ ಹೊಡ್ರಿ ಅಂತ. ಇದನ್ನು ತನಿಖೆ ಮಾಡಿಸ್ಬೇಕು. ಮತ್ತು ಏನು 21 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಅವ್ರಿಗೆಲ್ಲ 1 ಕೋಟಿ ಕೊಟ್ಟು ಅವ್ರಿಗೆ ಒಂದು ಅನುದಾನ ಮಾಡಿಕೊಡ್ಬೇಕು, ಅವ್ರಿಗೆಲ್ಲ ಅವ್ರ ಫ್ಯಾಮಿಲಿಗೆ.